ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದದ್ದು ಕೇವಲ 40,000 ಜನಗಳ ಕೆಪಾಸಿಟಿ ಮಾತ್ರ. ಆದರೆ ಹೊರಗಡೆ ಸೇರಿದ್ದಂಥದ್ದು ಹತ್ತಿರ 4 ಲಕ್ಷಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸೇರಿದ್ದ ಕಾರಣಕ್ಕೆ ಈ ಘಟನೆ ಸಂಭವಿಸಿತು ಅಂತ ಹೇಳಲಾಗ್ತಾ ಇದೆ. 18 ವರ್ಷಗಳ ಬಳಿಕ RCB ತನ್ನ ಕಪ್ನ ಬರವನ್ನ ನೀಗಿಸುವ ಸಲುವಾಗಿ ಒಂದು ಅದ್ಭುತವನ್ನ 2025ರ IPL ಸೀಸನ್ನಲ್ಲಿ ಅದ್ಭುತವಾದ ಆಟವನ್ನ ಆಡುವ ಮೂಲಕ RCB ಅಭಿಮಾನಿಗಳ 18 ವರ್ಷಗಳ ಕನಸನ್ನ ಈಡೇರಿಸಿದ್ರು. ಸಂಭ್ರಮಾಚರಣೆಯನ್ನ ಮಾಡಬೇಕು ಅಂತ ರೆಡಿ ಆಗಿರುವ ಹೊತ್ತಿನಲ್ಲೇ 11 ಜನ RCB ಅಭಿಮಾನಿಗಳ ಪ್ರಾಣ ಹೋಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. RCBಯ ಈ ಒಂದು ಸಂಭ್ರಮಾಚರಣೆಯ ವೇಳೆ ನಡೆದಂತಹ ಈ ಒಂದು ದುರ್ಘಟನೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ. RCBಯ ಸಂಭ್ರಮಾಚರಣೆಯ ಸಮಯದಲ್ಲಿ ಆದಂತಹ ಪ್ರತಿಯೊಂದು ಘಟನೆಗಳನ್ನ ಕೇಂದ್ರದ ತನ್ನ ಹೈಕಮಾಂಡ್ನ ನಾಯಕರಿಗೆ ವಿವರಿಸಲಿದ್ದಾರೆ. ಅದಾದ ನಂತರ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂನ ಬೆಂಗಳೂರಿನ ಹೃದಯ ಭಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಆಲೋಚನೆಯನ್ನ ನಡೆಸ್ತಾ ಇದ್ದಾರೆ. ವಿಧಾನಸೌಧಕ್ಕೂ ಕೂಡ ಜನ ಬರ್ತಾ ಇರ್ತಾರೆ, ಹೈಕೋರ್ಟ್ಗೂ ಕೂಡ ಜನ ಬರ್ತಾ ಇರ್ತಾರೆ, ಕಬ್ಬನ್ ಪಾರ್ಕ್ಗೂ ಕೂಡ ಜನ ಬರ್ತಾ ಇರ್ತಾರೆ. ಅದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದ್ದಾಗ ಅಲ್ಲಿಗೂ ಕೂಡ ಜನ ಬರ್ತಾ ಇರ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. 18 ವರ್ಷಗಳ ಬಳಿಕ RCB ತನ್ನ ಕಪ್ನ ಬರವನ್ನ ನೀಗಿಸುವ ಸಲುವಾಗಿ ಒಂದು ಅದ್ಭುತವನ್ನ 2025ರ IPL ಸೀಸನ್ನಲ್ಲಿ ಅದ್ಭುತವಾದ ಆಟವನ್ನ ಆಡುವ ಮೂಲಕ RCB ಅಭಿಮಾನಿಗಳ 18 ವರ್ಷಗಳ ಕನಸನ್ನ ಈಡೇರಿಸಿದ್ರು. ಈ ಕನಸಿನ ಈಡೇರಿದ ಸಲುವಾಗಿ RCBಯ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಸಂಭ್ರಮಾಚರಣೆಯನ್ನ ಮಾಡಬೇಕು ಅಂತ ರೆಡಿ ಆಗಿರುವ ಹೊತ್ತಿನಲ್ಲೇ 11 ಜನ RCB ಅಭಿಮಾನಿಗಳ ಪ್ರಾಣ ಹೋಗಿತ್ತು. ಇದೀಗ ಈ ಘಟನೆ ಆದ ದಿನದಿಂದ ಇಲ್ಲಿಯ ತನಕ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಅಪ್ಡೇಟ್ಗಳು ಈ ಘಟನೆಯ ಸಲುವಾಗಿ ಪ್ರತಿದಿನ ನಮಗೆ ಸಿಗ್ತಾನೆ ಇದೆ. ಮೊದಲ ದಿನ ಸರ್ಕಾರವೇ ಈ ಒಂದು ಘಟನೆಗೆ ನೇರ ಹೊಣೆ ಅಂತ ವಿರೋಧ ಪಕ್ಷಗಳು, ಸಾಕಷ್ಟು ಜನರು ಹಾಗೂ RCBಯ ಅಭಿಮಾನಿಗಳು ಮಾತನಾಡಿಕೊಂಡ್ರು. ಆದರೆ ಸರ್ಕಾರ ಇದಕ್ಕೆಲ್ಲ ಪೊಲೀಸರೇ ನೇರ ಹೊಣೆ ಎನ್ನುವ ದೃಷ್ಟಿಯಿಂದ ಪೊಲೀಸರನ್ನ ಅಮಾನತು ಮಾಡುವ ಮೂಲಕ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಕೊಡುವ ಪ್ರಯತ್ನವನ್ನ ಸಹ ಮಾಡಿತ್ತು. ಆದರೆ ಅದು ಸಹ ತಪ್ಪು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಜನ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದೀಗ ಇದರ ಸಲುವಾಗೇ ಬೆಂಗಳೂರಿನಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ RCBಯ ಈ ಒಂದು ಸಂಭ್ರಮಾಚರಣೆಯ ವೇಳೆ ನಡೆದಂತಹ ಈ ಒಂದು ದುರ್ಘಟನೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ. ಇದನ್ನ ಹೇಗಾದರೂ ಮಾಡಿ ಸರಿಪಡಿಸಿಕೊಳ್ಳಬೇಕು. ರಾಜ್ಯ ಸರ್ಕಾರ ಮಾಡಿರುವ ಸಾಧನೆಯನ್ನ ಜನರ ಗಮನಕ್ಕೆ ತರುವ ಮೂಲಕ ಇದನ್ನ ಮರೆಮಾಚಬೇಕು ಎನ್ನುವ ದೃಷ್ಟಿನಲ್ಲಿ ಬೆಂಗಳೂರಿನಿಂದ CM ಆಗಿರುವಂತಹ ಸಿದ್ದರಾಮಯ್ಯನವರು ಹಾಗೂ DCM ಆಗಿರುವಂತಹ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. RCBಯ ಸಂಭ್ರಮಾಚರಣೆಯ ಸಮಯದಲ್ಲಿ ಆದಂತಹ ಪ್ರತಿಯೊಂದು ಘಟನೆಗಳನ್ನ ಕೇಂದ್ರದ ತನ್ನ ಹೈಕಮಾಂಡ್ನ ನಾಯಕರಿಗೆ ವಿವರಿಸಲಿದ್ದಾರೆ. ಅದಾದ ನಂತರ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಇದು ಒಂದು ಕಡೆ. ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದಗಡೆ ಆದಂತಹ ಕಾಲ್ತುಳಿತಕ್ಕೆ ಕಾರಣ ಏನು, ಯಾವೆಲ್ಲ ಕಾರಣಗಳಿಂದ ಈ ಒಂದು ಕಾಲ್ತುಳಿತ ಏರ್ಪಡ್ತು ಅನ್ನೋದನ್ನ ಅನಲೈಸ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂದೆ ಅಂದ್ರೆ ಸಾಕಷ್ಟು ಗೇಟ್ಗಳಿತ್ತು, ಸಾಕಷ್ಟು ಗೇಟ್ಗಳ ಮುಂದೆ ಸಹ ಈ ಒಂದು ಅಹಿತಕರ ದುರ್ಘಟನೆ ನಡೆದಿತ್ತು. ಆ ಎಲ್ಲಾ ಗೇಟ್ಗಳಲ್ಲಿರುವ CCTV ಫುಟೇಜ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಇನ್ವೆಸ್ಟಿಗೇಷನ್ ಅನ್ನ ಸಹ ಬೆಂಗಳೂರಿನ ಪೊಲೀಸರು ಈಗ ಆಲ್ರೆಡಿ ನಡೆಸೋದಕ್ಕೆ ಆರಂಭ ಮಾಡಿದ್ದಾರೆ. ಇದರ ಸೆಂಟರ್ನಲ್ಲೇ ಇದೀಗ ಚಿನ್ನಸ್ವಾಮಿ ಸ್ಟೇಡಿಯಂನ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂನ ಬೆಂಗಳೂರಿನ ಹೃದಯ ಭಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಆಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಾಕಷ್ಟು ಜನ ತಜ್ಞರ ಜೊತೆಗೂ ಸಹ ಮಾತುಕತೆಯನ್ನ ನಡೆಸಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ 3 ಪ್ರಮುಖ ಸ್ಥಳಗಳನ್ನ ಸಹ ಗುರುತಿಸಲಾಗಿದೆ ಎನ್ನುವ ಒಂದಷ್ಟು ಸುದ್ದಿಗಳು ಓಡಾಡ್ತಾ ಇದೆ. ಯಾಕೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬೆಂಗಳೂರಿನ ಹೃದಯ ಭಾಗದಿಂದ ಶಿಫ್ಟ್ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಮೊನ್ನೆ RCB ಸಂಭ್ರಮಾಚರಣೆಯಲ್ಲಿ ನಡೆದಂತಹ 11 ಜನ ಅಮಾಯಕ ಯುವಕರ ಸಾವೇ ಪ್ರಮುಖ ಕಾರಣ.
ಅಂದ್ರೆ ಸ್ಟೇಡಿಯಂ ಅನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋದಕ್ಕೆ. ಅದರ ಜೊತೆಗೆ ಪ್ರತಿ ಬಾರಿ RCB ಮ್ಯಾಚ್ಗಳು ಮಾತ್ರ ಅಲ್ಲ, ಟೀಮ್ ಇಂಡಿಯಾದ ಮ್ಯಾಚ್ಗಳು, ಬೇರೆ ಬೇರೆ ಸೀರೀಸ್ಗಳು ಬೆಂಗಳೂರಿನಲ್ಲಿರುವ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೀತಾ ಇತ್ತು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಸುತ್ತಮುತ್ತ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು, ಜನರಿಗೆ ಕಿರಿಕಿರಿ ಆಗ್ತಾ ಇತ್ತು. ಅಂದ್ರೆ ಬೆಂಗಳೂರಿನಲ್ಲಿರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ತಿರ 40,000 ಜನರನ್ನ ಒಟ್ಟಿಗೆ ಒಳಗಡೆ ಕೂರಿಸ್ಕೊಂಡು, ಅಂದ್ರೆ ಒಂದು ಮ್ಯಾಚ್ ಅನ್ನ ನೋಡೋದಕ್ಕೆ ಶಕ್ತವಾಗಿರುವಂತಹ ಸ್ಟೇಡಿಯಂ, 40,000 ಜನರನ್ನ ಕುಳಿತುಕೊಂಡು ಕ್ರಿಕೆಟ್ ಅನ್ನ ನೋಡುವಂತಹ ಒಂದು ಕೆಪಾಸಿಟಿ ಇರುವಂತಹ ಸ್ಟೇಡಿಯಂ. ಹೀಗೆ 40,000 ಜನ ಅಟ್ ಎ ಟೈಮ್ ಸ್ಟೇಡಿಯಂ ಒಳಗಡೆ ಬರಬೇಕಾದ್ರೆ ಹಾಗೂ ಮ್ಯಾಚ್ ಮುಗಿದ ಬಳಿಕ ಹೊರಗಡೆ ಬರಬೇಕಾದ್ರೆ ಸಾಕಷ್ಟು ಜನಸಂದಣಿ ಆಗ್ತಾ ಇತ್ತು. ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾ ಇತ್ತು. ಅದರಲ್ಲೂ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಕಿರಿಕಿರಿ ಇನ್ನು ಹೆಚ್ಚಾಗ್ತಾ ಇತ್ತು. ಅದರಲ್ಲೂ ವೀಕೆಂಡ್ ಅಂತಹ ಸಂದರ್ಭದಲ್ಲೂ ಸಹ ಈ ತರಹದ ಕಿರಿಕಿರಿಗಳನ್ನ ಬೆಂಗಳೂರಿಗರು ಅನುಭವಿಸಿದ್ದ ಕಾರಣಕ್ಕೆ ಈ ಹಿಂದೆಯಿಂದಲೂ ಸಹ ಇದಕ್ಕೆ ಒಂದು ಮಾರ್ಗಸೂಚಿಯನ್ನ ತರಬೇಕು ಅಥವಾ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಸಾಕಷ್ಟು KSCA ಹಾಗೂ ರಾಜ್ಯ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ವು. ಆದರೂ ಸಹ ಅದು ಆಗಿರಲಿಲ್ಲ. ಇದೀಗ RCB ಸಂಭ್ರಮಾಚರಣೆಯ ವೇಳೆ ಏನು 11 ಜನರ ಸಾವಾಯಿತು. ಈ ನಿಟ್ಟಿನಿಂದ ಆದರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಎನ್ನುವ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಂಡಿದೆ. ಅದರಲ್ಲೂ ಕಬ್ಬನ್ ಪಾರ್ಕ್, ವಿಧಾನಸೌಧ, ಮೆಟ್ರೋ, ಹೈಕೋರ್ಟ್ ಹೀಗೆ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ಟ್ರಾವೆಲಿಂಗ್ ಮಾಡುವಂತಹ ಸ್ಟಾಪ್ಗಳು, ಮೆಟ್ರೋದ ಸ್ಟಾಪ್ಗಳು ಇರುವ ಕಾರಣಕ್ಕೆ ಇಲ್ಲಿ ಯಾವಾಗಲೂ ಕೂಡ ವಿಧಾನಸೌಧಕ್ಕೂ ಕೂಡ ಜನ ಬರ್ತಾ ಇರ್ತಾರೆ, ಹೈಕೋರ್ಟ್ಗೂ ಕೂಡ ಜನ ಬರ್ತಾ ಇರ್ತಾರೆ, ಕಬ್ಬನ್ ಪಾರ್ಕ್ಗೂ ಕೂಡ ಜನ ಬರ್ತಾ ಇರ್ತಾರೆ. ಅದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಇದ್ದಾಗ ಅಲ್ಲಿಗೂ ಕೂಡ ಜನ ಬರ್ತಾ ಇರ್ತಾರೆ. ಸೊ ಹೀಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಜನದಟ್ಟಣೆಯನ್ನ ಕಮ್ಮಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಬೆಂಗಳೂರಿನ ಹೃದಯ ಭಾಗ ಆಗಿರುವ ಕಾರಣಕ್ಕೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಸೆಲೆಬ್ರೇಷನ್ಗಳು ಏನಾದರೂ ನಡಿಬೇಕು ಅಂತಂದ್ರೆ ಈ ಘಟನೆ ಪ್ರತಿ ಬಾರಿಯೂ ನೆನಪಿಗೆ ಬಂದೇ ಬರುತ್ತೆ. ಹಾಗಾಗಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಲಕ್ಷಾಂತರ ಜನ ಸೇರಿಕೊಂಡು ಒಂದು ಸಂಭ್ರಮಾಚರಣೆಯನ್ನ ಮಾಡೋದಕ್ಕೆ ಆಗಲ್ಲ ಎನ್ನುವ ಕಾರಣಕ್ಕೆ ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದು ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ನಾನು ಹೇಳಿದೆ, RCB ಮೊನ್ನೆ ಸೆಲೆಬ್ರೇಷನ್ಗೆ ಅಂತ ಬಂದಾಗ ಚಿನ್ನಸ್ವಾಮಿ ಸ್ಟೇಡಿಯಂ ಇದ್ದದ್ದು ಕೇವಲ 40,000 ಜನಗಳ ಕೆಪಾಸಿಟಿ ಮಾತ್ರ. ಆದ್ರೆ ಹೊರಗಡೆ ಸೇರಿದ್ದಂಥದ್ದು ಹತ್ತಿರ 4 ಲಕ್ಷಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸೇರಿದ್ದ ಕಾರಣಕ್ಕೆ ಈ ಘಟನೆ ಸಂಭವಿಸಿತು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಯಾವೆಲ್ಲ ಸ್ಥಳಗಳನ್ನ ಗುರುತು ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡೋದಾದ್ರೆ, ದೇವನಹಳ್ಳಿ ವಿಮಾನ ನಿಲ್ದಾಣದ ಬಳಿ ಇರುವ ಕಾರಿಡಾರ್ ನ ಪ್ರದೇಶವನ್ನ ಈ ಒಂದು ಸ್ಟೇಡಿಯಂನ ನಿರ್ಮಾಣಕ್ಕೆ ಬಳಸ್ಕೊಳ್ಬಹುದು ಅಂತ ಹೇಳಲಾಗ್ತದೆ. ಅದರ ಜೊತೆಗೆ ಇಲ್ಲಿ ಸಿಗುವಂತಹ ಲಾಭಗಳೇನು ಅಂತಂದ್ರೆ, ಬೆಂಗಳೂರಿನ ಏರ್ಪೋರ್ಟ್ಗೆ ಮೆಟ್ರೋ ಕೂಡ ಆಗ್ತಾ ಇದೆ. ಬೆಂಗಳೂರಿನ ಏರ್ಪೋರ್ಟ್ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇಲ್ಲ, ಅದು ಹೊರವಲಯದಲ್ಲಿ ಇರೋದ್ರಿಂದ ಅಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಕಂಟ್ರೋಲ್ ಬಹಳ ಈಸಿಯಾಗಿ ಮಾಡಬಹುದು. ಅದರ ಜೊತೆಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ನ ಸಹ ಅಲ್ಲಿ ಬಹಳ ಈಸಿಯಾಗಿ ಮಾಡಬಹುದು. ಬೆಂಗಳೂರಿನ ಹೃದಯ ಭಾಗದಲ್ಲಿ ಆದಂತಹ ತೊಂದರೆಗಳು ಇಲ್ಲಿ ಆಗಲ್ಲ ಎನ್ನುವುದು ರಾಜ್ಯ ಸರ್ಕಾರದ ಚಿಂತನೆ ಆಗಿದೆ. ಯಲಹಂಕ, ಹೆಬ್ಬಾಳ ಉಪನಗರ ಇಲ್ಲೂ ಕೂಡ ಸ್ಟೇಡಿಯಂ ಅನ್ನ ಸ್ಥಾಪನೆ ಮಾಡಿದ್ರೆ ಇಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಎನ್ನುವ ನಿರ್ಧಾರಕ್ಕೆ ಸರ್ಕಾರ ಬಂದಂತೆ ಕಾಣ್ತದೆ. ಅದರ ಜೊತೆಗೆ ಮೈಸೂರು ರಸ್ತೆ ಅಥವಾ ನಾಯಿಂಡಳ್ಳಿ ವಲಯ, ಈ ಪ್ರದೇಶ ಮೂಲಸೌಕರ್ಯ ಅಭಿವೃದ್ಧಿಗೆ ಸಾಕಷ್ಟು ಸಾಮರ್ಥ್ಯವನ್ನ ಸಹ ಹೊಂದಿದೆ. ಸಾಕಷ್ಟು ಟ್ರಾನ್ಸ್ಪೋರ್ಟ್ಗಳು ಸಹ ಅಲ್ಲಿದೆ. BMTC ಬಸ್ ಇದೆ. ಆಲ್ಮೋಸ್ಟ್ ಮೆಟ್ರೋ ಕೂಡ ನಾಯಿಂಡಳ್ಳಿ ಮೈಸೂರು ರೋಡ್ಗೆ ಸಂಪರ್ಕವನ್ನ ಕಲ್ಪಿಸುತ್ತೆ. ಅದರ ಜೊತೆಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಕೂಡ ಅಲ್ಲಿರೋದ್ರಿಂದ ಈ ಭಾಗದಲ್ಲೂ ಸಹ ಮಾಡಿದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಆದಂತಹ ಏನು ಕಿರಿಕಿರಿ ದುರ್ಘಟನೆಗಳು ಈ 3 ಜಾಗದಲ್ಲೂ ಆಗೋದಿಲ್ಲ ಎನ್ನುವ ಕಾರಣಕ್ಕೆ ಈ 3 ಜಾಗಗಳನ್ನ ಕರ್ನಾಟಕ ಸರ್ಕಾರ ಆಯ್ಕೆ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಏನಿಸುತ್ತೆ ನಿಮಗೆ, ಚಿನ್ನಸ್ವಾಮಿ ಸ್ಟೇಡಿಯಂ ನಿಜವಾಗ್ಲೂ ಈಗಿರುವ ಜಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಆದ್ರೆ ಒಳ್ಳೇದು ಅಂತ ಅನ್ಸುತ್ತಾ? ಶಿಫ್ಟ್ ಆದ್ರೂ ಸಹ ಯಾವ ಜಾಗಕ್ಕೆ ಶಿಫ್ಟ್ ಆದ್ರೆ ಒಳ್ಳೇದಾಗತ್ತೆ ಅಂತ ನಿಮ್ಗನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.